ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡ್ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, PF ಗ್ರಾಹಕರಿಗೆ ಇದೀಗ ಗುಡ್ ನ್ಯೂಸ್ ಸುದ್ದಿಯೊಂದು ಇದೆ. ಹಣ ಹಿಂಪಡೆಯುವ ನಿಯಮದಲ್ಲಿ ಇದೀಗ ಮಹತ್ವದ ಬದಲಾವಣೆಯನ್ನು ಮಾಡಲಾಗಿದೆ. ಹಾಗಿದ್ರೆ ಏನು? ವಿಡಿಯೋವನ್ನು ಪೂರ್ತಿಯಾಗಿ ವಾಚ್ ಮಾಡಿ. ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ತನ್ನ ಕೋಟ್ಯಾಂತರ ಚಂದಾದಾರರಿಗೆ ಅನುಕೂಲವಾಗುವಂತೆ ಹಣವನ್ನು ಹಿಂಪಡೆಯುವ ಪ್ರಕ್ರಿಯೆಯಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳನ್ನು ಮಾಡಿದೆ. ತುರ್ತು ಸಂದರ್ಭದಲ್ಲಿ ಹಣದ ಅವಶ್ಯಕತೆ ಇರುವವರಿಗೆ ಈ ಹೊಸ ನಿಯಮಗಳು ಹೆಚ್ಚಿನ ನೆರವನ್ನು ನೀಡಲಿದೆ. ಹಾಗಿದ್ರೆ ಏನು ಆ ಬದಲಾವಣೆಗಳು? ಈ ಮೊದಲು ವೈದ್ಯಕೀಯ ಚಿಕಿತ್ಸೆ ಅಥವಾ ತುರ್ತು ಅಗತ್ಯತೆಗಳಿಗಾಗಿ PF ಹಣವನ್ನು ಹಿಂಪಡೆಯಲು ಇದ್ದ ಮಿತಿಯನ್ನು ಈಗ ಏರಿಕೆ ಮಾಡಲಾಗಿದೆ. ಈ ಹಿಂದೆ ಗರಿಷ್ಠ 50,000 ರೂಪಾಯಿಗಳನ್ನು ಹಿಂಪಡೆಯಲು ಅವಕಾಶ ಇತ್ತು. ಈಗ ಅದನ್ನು 1 ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ. ಅದೇ ರೀತಿ ಸಾಮಾನ್ಯವಾಗಿ PF ಖಾತೆಯಿಂದ ವರ್ಷಕ್ಕೆ ಒಂದು ಬಾರಿ ನಿರ್ದಿಷ್ಟ ಕಾರಣಗಳಿಗಾಗಿ ಹಣ ಹಿಂಪಡೆಯಲು ಅವಕಾಶವಿರುತ್ತೆ. ಆದರೆ ಹೊಸ ನಿಯಮದ ಪ್ರಕಾರ ತುರ್ತು ಸಂದರ್ಭದಲ್ಲಿ ಅಥವಾ ಶಿಕ್ಷಣ ಮತ್ತು ಮದುವೆಯಂತಹ ಅಗತ್ಯತೆಗಳಿಗಾಗಿ ನಿಯಮಿತ ಅಂತರದಲ್ಲಿ ಹಣವನ್ನು ಪಡೆಯುವುದಕ್ಕೆ ಅವಕಾಶ ಇದೆ. ಅದೇ ರೀತಿ ಮೂರನೇದಾಗಿ PF ಹಣ ಹಿಂಪಡೆಯುವಿಕೆಯನ್ನು ಮತ್ತಷ್ಟು ವೇಗಗೊಳಿಸುವುದಕ್ಕೆ ಆಟೋ ಸೆಟಲ್ಮೆಂಟ್ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ. ಇದರಿಂದಾಗಿ ಅರ್ಜಿದಾರರು ಸಲ್ಲಿಸಿದ ಕ್ಲೇಮ್ಗಳು ಕೇವಲ 3 ರಿಂದ 4 ದಿನಗಳಲ್ಲಿ ಇತ್ಯರ್ಥವಾಗಲಿದೆ. ಇನ್ನು ಯಾವೆಲ್ಲ ಉದ್ದೇಶಗಳಿಗೆ ಹಣವನ್ನು ಪಡೆಯಬಹುದು? ವೈದ್ಯಕೀಯ ತುರ್ತು ಸ್ಥಿತಿ, ಗಂಭೀರ ಕಾಯಿಲೆಗಳ ಚಿಕಿತ್ಸೆಗಾಗಿ ಚಂದಾದಾರರು ಅಥವಾ ಅವರ ಕುಟುಂಬದ ಸದಸ್ಯರ ಹೆಸರಿನಲ್ಲಿ ಹಣ ಪಡೆಯಬಹುದು. ಇನ್ನು ನಿಗದಿತ ವರ್ಷಗಳ ಕಾಲ ಉದ್ಯೋಗದಲ್ಲಿರುವವರು ಮನೆ ಅಥವಾ ಸೈಟನ್ನು ಖರೀದಿಸಲು PF ಹಣವನ್ನು ಬಳಸಬಹುದು. ಇನ್ನು ಮಕ್ಕಳು ಅಥವಾ ಒಡ ಹುಟ್ಟಿದವರ ಮದುವೆ ಹಾಗೂ ಉನ್ನತ ಶಿಕ್ಷಣಕ್ಕಾಗಿ ಹಣವನ್ನು ಹಿಂಪಡೆಯಲು ಅವಕಾಶ ಇದೆ. ಸತತ 1 ತಿಂಗಳು ಕೆಲಸವಿಲ್ಲದೆ ಇದ್ದಲ್ಲಿ 75% ಮತ್ತು 2 ತಿಂಗಳು ಕೆಲಸವಿಲ್ಲದಿದ್ದರೆ ಪೂರ್ಣ ಹಣವನ್ನು ಹಿಂಪಡೆಯಬಹುದು. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ನಾಡ್ನುಡಿ ಲೈವ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.